ಕಳಪೆ ಕಾಮಗಾರಿ ಏನಾಗಿತ್ತು ಅದನ್ನು ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆ ಮಾಡಿದ್ದಕ್ಕೆ ಸಂಸದ ತುಕಾರಾಂ ಗರಂ ಆದಂತಹ ಘಟನೆ ಇದು. ಅಶ್ಲೀಲ ಪದ ಬಳಸಿ ನಿಂದನೆ ಕೂಡ ಮಾಡಿದ್ದಾರೆ ಸಂಸದ ತುಕಾರಾಂ. ಕಳಪೆ ರಸ್ತೆ ಕಾಮಗಾರಿಯನ್ನ ಪ್ರಶ್ನೆ ಮಾಡಿದವರಿಗೆ ಸಂಸದರು ಬೈಗುಳ ಮಾಡಿದರು. 33 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ರಸ್ತೆ, ಮೇಲ್ಸೇತುವೆ ಮತ್ತು ಸರ್ವಿಸ್ ರಸ್ತೆ ಕಾಮಗಾರಿ ಅದು. ಡಾಣಾಪುರ ಗ್ರಾಮದ ಬಳಿ ನಿರ್ಮಾಣವಾಗಿರುವಂತಹ ರಸ್ತೆ ಅದು. ವಿಜಯನಗರದ ಹೊಸಪೇಟೆ ತಾಲೂಕಿನ ಡಾಣಾಪುರದಲ್ಲಿ ಕಾಮಗಾರಿ ನಡೀತಾ ಇದ್ದಂತಹ ಸ್ಥಳಕ್ಕೆ ಸಂಸದರು ಬಂದಿರ್ತಾರೆ. ಸಂಸದ ಈ ತುಕಾರಾಂ ಆ ಸಂದರ್ಭದಲ್ಲಿ ಸ್ಥಳೀಯರು ಅವರ ಬಳಿ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಕಾಮಗಾರಿ ಕಳಪೆಯಾಗಿದೆ ಅಂತ ಹೇಳ್ತಾರೆ. ಅಷ್ಟಕ್ಕೆ ಸಂಸದರು ಗರಂ ಆಗಿದ್ದಾರೆ. ಈಗ ಗಂಧ ಗಾಳಿ ಗೊತ್ತಿಲ್ಲದವರಿಗೆ ಅಜ್ಞಾನ ಮೀಡಿಯಾ ಮಕ್ಕಳಿಗೆ ನಾನು ಇಷ್ಟಪಡೋದಿಲ್ಲ. ಬಟ್ ಆಗ್ತಿರ್ತವೆ ಎಲ್ಲ ಕೂಡ ಅಂತಲ್ಲ. ಈಗ ಗೇಸ್ ಅಡ್ಡೆ ಅಂತ ಬಿದ್ದಾವೆ ಎಲ್ಲ ಕಡೆಗೆ. ಏಸ್ ಬಿಡ್ತಿದ್ದಾವೆ, ಏಸ್ ರೋಡ್ಗಳು ಬಿದ್ದಾವೆ. ಟಿವಿ ನೋಡಂದ್ರೆ ನೀವು ನಮ್ಮ ಪಟ್ಟು ನಮ್ಮ ಕೆಲಸ ಮಾಡಿದ್ವಿ, ಹಿಂಗಾಗಿದೆ ಸರ್, ಸ್ವಲ್ಪ ಆಗಿದೆ, ಗಮನ ಹರಿಸಿ ಅಂತ ಒಬ್ಬನಿಗೆ ಕಳಿಸಿಬಿಟ್ಟಿದ್ರೆ ಆಯಿತು. ನಾನು MP ಆಫೀಸ್ ಇಲ್ಲಿದೆ, ವಿಜಯನಗರ ಆಫೀಸಲ್ಲಿ ಇದೆ. ನಾವು ಬಂದಲ್ಲಿ ಪತ್ರ ಕೊಟ್ಟಿದ್ರು ಮುಗಿದೋಗಿರೋದು. ಇದು ಕೆಲವೊಂದೆಲ್ಲ ಗಂಧ ಗಾಳಿ ಗೊತ್ತಿರೋದು. ಅವರೆಲ್ಲರೂ ಇದನ್ನ ತಗೊಂಡು ಅದನ್ನೆಲ್ಲ ಬಿಟ್ಕೊಂಡು ಬೆಳೆ ಬೇಯಿಸ್ಕೊಂಡಿರ್ತೀವಿ. ಇದು ತಪ್ಪಾಗಲ್ವ ಇದ್ರದ್ದೆಲ್ಲದು? ಅವರೇ उसका मिसयूज करता है ना, दिस इज नॉट फेयर ना. करेक्ट. अननेसेसरली उसको अच्छा पार्लियामेंटेरियन ने उसका नाम बदनाम नहीं होना चाहिए. करेक्ट, बिल्कुल नहीं. मतलब ಸರ್ ಗೌರವ ಇಟ್ಕೊಂಡು ಮಾಡಿದ್ದಕ್ಕೆ ಸುಮ್ಮನೆ ಮಾಡೋದು ತಪ್ಪಲ್ಲ. ದಟ್ಸ್ ವಾಟ್ ಓನ್ಲಿ. ಇದು ಸಣ್ಣ ವಿಷಯ ದೊಡ್ಡ ಮನೆಯವರೇ. ಆದರೆ ಸಣ್ಣದು ದೊಡ್ಡದು ಸಮಾಜಕ್ಕೆ ಉತ್ತರ ಕೊಡಬೇಕಲ್ಲ. ನಾವು ಬಂದು ಮಾತು ಬಂದಿರೋದು ಬೀದಿ ಒಳಗೆ ಬಂದಿದ್ವಿ, ಅದೇ ಸ್ಪಾಟಿಗೆ ಬಂದು ಉತ್ತರ ಕೊಡೋಣ ಅಂತ ಬಂದಿದ್ದೀವಿ. ಆಮೇಲೆ ನಾನು ಕೂಡ ಲೆಟ್ರ್ ಬರೆದಿದ್ದೀನಿ ಜೋಡಿ. ಇವರು ಹುಷಾರಾಗಿರ್ಬೇಕು ಅಂತೇಳಿ ಒಂದು ದಿವಸ ಹಿಂಗೆ ನೋಡ್ತಾ ಇದ್ದೆ, ನಾನು ಸ್ವಲ್ಪ ಕಣ್ಣು ನೋಡಿ. ತುಕಾರಾಂ ಸಾಹೇಬರು ಏನು ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲಾ ಸಂಸದರಾಗಿರುವಂಥ ತುಕಾರಾಂ ಸಾಹೇಬರು ಜನವರಿ 12ನೇ ತಾರೀಕಿಗೆ ಏನಿದು ಒಂದು ಫ್ಲೈಓವರ್ ಮತ್ತು ಅಂಡರ್ ಪಾಸ್ ಬ್ರಿಡ್ಜನ್ನು ಉದ್ಘಾಟನೆ ಮಾಡಿದರು. ಈ ಒಂದು ಕಾಮಗಾರಿಗೆ 33 ಕೋಟಿ ರೂಪಾಯಿ ನಾವು ಮೀಸಲಿಟ್ಟಿವಿ ಅಂತೇಳಿ ಮಾನ್ಯ ಸಾಹೇಬರು ಹೇಳಿದರು. ನಾವು ಹೇಳೋದಿಷ್ಟಪ್ಪ ಅಂತ ಹೇಳಿದ್ರೆ, ನಿನ್ನೆ ರಾತ್ರಿ ಏನು ಇಲ್ಲಿ ಒಂದು ಕಳಪೆ ಕಾಮಗಾರಿ ಆಗಿರೋದ್ರಿಂದ ಲಾರಿ ಒಂದು ಕುಸ್ತು ಬಿದ್ದಿದೆ. ಏಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಯಾವ ಥರ ಕ್ವಾಲಿಟಿ ಕಾಮಗಾರಿ ಆಗ್ತದೆ ಅನ್ನೋಕ್ಕೆ ಇದೊಂದು ನೇರ ನಿರ್ದೇಶನ ಆಗಿದೆ. ಮಾನ್ಯ ನಾವು ಸಂಸದರಲ್ಲಿ ಮತ್ತು ಇಲ್ಲಿರುವಂಥ ನಮ್ಮ ಅಗ್ರಿಬೊಮ್ಮನಹಳ್ಳಿ ಶಾಸಕರಲ್ಲಿ ನಾವು ಎಲ್ಲ ಗ್ರಾಮಸ್ಥರ ಪರವಾಗಿ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತ ಹೇಳಿದರೆ, 33 ಕೋಟಿ ರೂಪಾಯಿ ಏನು ಸಾರ್ವಜನಿಕರ ಒಂದು ತೆರಿಗೆದ ಹಣ ಏನಿದೆ ಅದು ಸಮರ್ಪಕವಾಗಿ ಮತ್ತು ಈ ರಸ್ತೆ ಗುಣಮಟ್ಟದಿಂದ ಕೂಡಿರಬೇಕು. ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಶಾಲೆಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ. ಆಮೇಲೆ ಇಲ್ಲಿ ಸುತ್ತಮುತ್ತ ಕಾರ್ಖಾನೆಗಳಿದ್ದಾವೆ, ಕಾರ್ಖಾನೆಗೆ ಸಾವಿರಾರು ಜನ ಬರ್ತಾರೆ. ಆಮೇಲೆ ಇಲ್ಲಿ ಗೂಡ್ಸ್ ವೆಹಿಕಲ್ಗಳು ಸಹ ನಿಮಿಷಕ್ಕೆ ಎಷ್ಟೋ ಸಾವಿರಾರು ವೆಹಿಕಲ್ಗಳು ಗಂಟೆಗೆ ಹೋಗ್ತಾ ಇದ್ದಾವೆ. ಇವೆಲ್ಲ ನಾವು ಪ್ರತಿನಿಧಿ ವಿನಾಯಕ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ವಿನಾಯಕ್, ಅಲ್ಲಿ ಕಾಮಗಾರಿ ಸರಿ ಇಲ್ಲ ಅಂತ ಹೇಳಿ ಜನ ಪ್ರಶ್ನೆ ಮಾಡೋದು ಸರಿನೇ, ಆದರೆ ಪ್ರಶ್ನೆ ಮಾಡಿದ್ದಕ್ಕೆ ಯಾರಿಗೆ ಬೈದದ್ದು ಸಂಸದರು? ಏನು ನಡೀತು? ಈಗಾದರೂ ಅಲ್ಲಿ ಸರಿಯಾಗಿ ಗುಣಮಟ್ಟದ ಕಾರ್ಯ ನಡೆಯುವಂತೆ ಏನಾದರೂ ನೋಡ್ಕೊಳ್ಳಲಾಗ್ತಾ ಇದೆಯಾ, ಹೇಗೆ? ಖಂಡಿತ ಶಕುಂತಲಾ, ಇದು ವಿಜಯನಗರ ಜಿಲ್ಲೆಯ ಡಾಣಾಪುರದ ಪಕ್ಕದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 50ರ ಸರ್ವಿಸ್ ರಸ್ತೆ ಮತ್ತು ಮೇಲ್ಸೇತುವೆ ಕಾಮಗಾರಿ ನಡೀತಾ ಇತ್ತು. ಸರಿಸುಮಾರು 33 ಕೋಟಿ ರು ವೆಚ್ಚದಲ್ಲಿ ಇದಕ್ಕೆ ಸಂಸದರೇ ಗುದ್ಲಿ ಪೂಜೆ ಕೂಡ ಮಾಡಿದ್ರು. ಆದ್ರೆ ಇಲ್ಲಿ ಪ್ರಮುಖವಾಗಿ ಆ ಸರ್ವಿಸ್ ರಸ್ತೆಗೆ ಫ್ಲೈ ಹ್ಯಾಶ್ ಅನ್ನ ಬಳಕೆ ಮಾಡ್ತಾ ಇದ್ರು ಅನ್ನೋ ಆರೋಪ ಇತ್ತು. ಹೀಗಾಗಿ ಆ ಬಗ್ಗೆ ಸಂಸದರಿಗೆ ಕೂಡ ಸಾಕಷ್ಟು ಅಲ್ಲಿರ್ತಕ್ಕಂಥ ಸ್ಥಳೀಯರು ದೂರು ಕೊಟ್ಟಿದ್ರು. ದೂರು ಕೊಟ್ಟ ನಂತರ ಕಳೆದ ಒಂದು 3 ದಿನಗಳ ಹಿಂದ್ಗಡೆ ಅಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಲಾರಿ ಬರುತ್ತೆ. ಲಾರಿ ಬಂದ ತಕ್ಷಣ ಅಲ್ಲಿ ರಸ್ತೆ ಸಂಪೂರ್ಣವಾಗಿ ಕುಸಿದು ಹೋಗಿರುತ್ತಂತದ್ದು. ಇದ್ರ ಬಗ್ಗೆ TV9 ಕೂಡ ವಿಸ್ತೃತವಾಗಿ ವರದಿ ಕೂಡ ಮಾಡಿತ್ತು. ಅಂದ್ರೆ ಕಳಪೆ ಕಾಮಗಾರಿಯಿಂದಾಗಿ ಇಲ್ಲಿ ಈ ರಸ್ತೆ ಈ ಮಟ್ಟಿಗೆ ಕುಸಿದು ಹೋಗಿದೆ ಮತ್ತು ಲಾರಿ ಕೂಡ ಅಲ್ಲಿ ಸಿಕ್ಕೊಂಡಿದ್ದನ್ನು ಕೂಡ ಈ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ವರದಿಯನ್ನ TV9 ಕೂಡ ಮಾಡಿತ್ತು. ಜೊತೆಗೆ ಇದನ್ನ ಸ್ಥಳೀಯರು ಕೂಡ ಸಂಸದರಿಗೆ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಏನು ಸಂಸದರು ರೊಚ್ಚಿಗೆದ್ದು ಅಸಂವಿಧಾನಿಕವಾಗಿ ಇರ್ತಕ್ಕಂತಹ ಪದಗಳನ್ನ ಬಳಕೆ ಮಾಡ್ತಾರೆ. ಗಂಧ ಗಾಳಿ ಗೊತ್ತಿಲ್ಲದವರು ಈ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ಕೂಡ ಆಕ್ರೋಶವನ್ನು ವ್ಯಕ್ತಪಡ್ತಾರೆ. ಅಂದ್ರೆ ಮಾತೆತ್ತಿದ್ರೆ ಸಂವಿಧಾನ ಅಂತ ಮಾತನಾಡುವಂತಹ ಸಂಸದರು ಈ ರೀತಿಯಾಗಿ ಅಸಂವಿಧಾನಿಕ ಪದವನ್ನ ಯಾಕೆ ಬಳಕೆ ಮಾಡಿದ್ರು ಅನ್ನೋದು ಕೂಡ ಈಗ ಸ್ಥಳೀಯರಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಕಾರಣ ಏನಂತಂದ್ರೆ ಅಲ್ಲಿ ಕಳಪೆ ಆಗಿರ್ತಕ್ಕಂತಹ ಕಾಮಗಾರಿನ ಪ್ರಶ್ನೆ ಮಾಡಿದ್ರೆ ತಪ್ಪ ಅನ್ನೋ ಪ್ರಶ್ನೆಯನ್ನು ಕೂಡ ಈಗ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಸಾರ್ವಜನಿಕರ ಟ್ಯಾಕ್ಸ್ ನ ಹಣದಲ್ಲಿ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆ ನಿರ್ಮಾಣ ಆಗ್ತಾ ಇದೆ. ಇದನ್ನ ಪ್ರಶ್ನೆ ಮಾಡಿ ಕಳಪೆ ಕಾಮಗಾರಿ ಆಗ್ತದೆ. ಇದನ್ನ ಪ್ರಶ್ನೆ ಮಾಡಿದ್ರೆ ಈ ರೀತಿಯಾಗಿರ್ತಕ್ಕಂತಹ ಉಡಾಪೆ ಉತ್ತರವನ್ನ ಅಥವಾ ಅಸಂವಿಧಾನಿಕ ಪದವನ್ನ ಸಂಸದರು ಬಳಕೆ ಮಾಡಿದ್ರು ಕೂಡ ನಿಜಕ್ಕೂ ಕೂಡ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿರುವಂತದ್ದು. ಸದ್ಯಕ್ಕೆ ಈಗ ಸ್ಥಳಕ್ಕೆ ಭೇಟಿ ನೀಡಿರ್ತಕ್ಕಂತಹ ಸಂಸದರು ಆ ಬಗ್ಗೆ ಪರಿಶೀಲನೆ ಕೈಗೊಂಡು ಮತ್ತು ಏನು ಕಳಪೆ ಆಗಿದೆ ಆ ಬಗ್ಗೆ ಕ್ರಮಗಳನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಆಗದಂತೆ ನೋಡ್ಕೊಳ್ತೇನೆ ಅನ್ನೋದು ಕೂಡ ಭರವಸೆ ಕೊಟ್ಟಿರುವಂತದ್ದು. ಶಕುಂತಲಾ, ಥ್ಯಾಂಕ್ ಯು ವಿನಾಯಕ್.